TV9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ಕಳ್ತನ ಮಾಡೋದ್ರಲ್ಲೂ ಕೂಡ ಶತಕ ಬಾರಿಸಿದ ವ್ಯಕ್ತಿಯೊಬ್ಬನ ಕಥೆಯನ್ನು ನಾವು ಇವತ್ತು ಹೇಳಕ್ಕೆ ಹೊರಟಿದ್ದೀವಿ. KR-ಪುರಂ ಪೊಲೀಸರು ಆಂಧ್ರ ಪ್ರದೇಶದ ಬಂಗಾರುಪಾಳ್ಯಂನ ಪ್ರಸಾದ್ ಬಾಬು ಎಂಬ ಕಳ್ಳನನ್ನು ಅರೆಸ್ಟ್ ಮಾಡಿದ್ದಾರೆ. ಆತನಿಂದ ಕದ್ದ 100 ಬೈಕ್ಗಳನ್ನ ರಿಕವರಿ ಮಾಡ್ಕೊಂಡಿದ್ದಾರೆ. ಈತ 100 ಬೈಕ್ಗಳನ್ನ ಕದಿಯೋಕ್ಕೆ ಸಾಧ್ಯವಾಗಿದ್ದಾಗೆ, ಈ ಪ್ರಕರಣ ಬೆಳಕಿಗೆ ಬಂದಿದ್ದಾಗೆ ಅನ್ನೋ ಎಲ್ಲ ವಿಚಾರವನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. KR-ಪುರಮು, ಮಹದೇವಪುರ ಸುತ್ತಮುತ್ತ, ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತದಲ್ಲಿ ಸಾಕಷ್ಟು ಬೈಕ್ಗಳ ಕಳ್ತನ ಆಗ್ತಾಯಿತ್ತು. ಅದು ಕೂಡ ಎನ್ಫೀಲ್ಡ್ ಇರ್ಬೋದು, ಪಲ್ಸರ್ ಬೈಕ್ ಇರ್ಬೋದು, ಜೊತೆಗೆ ಟೂ ವೀಲರ್ಸ್, ಬೇರೆ ಬೇರೆ ಟೂ ವೀಲರ್ಸ್ ಕೂಡ ಕಳ್ತನ ಆಗ್ತಾಯಿತ್ತು. ಕಳೆದ 3 ವರ್ಷಗಳಿಂದ ಈ ಭಾಗದಲ್ಲಿ ಸಾಕಷ್ಟು ಬೈಕ್ಗಳು ಕಳ್ತನ ಆಗ್ತಾಯಿತ್ತು. ಅಂತಿಮವಾಗಿ ಇತ್ತೀಚೆಗೆ KR-ಪುರಂನಲ್ಲಿ ಗಾಯತ್ರಿ ಅನ್ನೋರು ಸಂಬಂಧಪಟ್ಟಂತೆ ಬೈಕ್ ಕಳ್ತನ ಆಯಿತು. ಅದಕ್ಕೆ ಗಾಯತ್ರಿ ಅವರು ಬಂದು KR-ಪುರಂ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡ್ತಾರೆ. ಇನ್ನು ತನಿಖೆ ಕೈಗೆತ್ತಿಕೊಂಡಂಥ KR-ಪುರಂ ಪೊಲೀಸರು ಸಾಕಷ್ಟು ಹುಡುಕಾಟ ಮಾಡಿದ್ರು. ಬರುವಂಥ CCTV ಫುಟೇಜು, ಆ ರಸ್ತೆಯಲ್ಲಿ ಎಲ್ಲಿ ಕಳ್ತನ ಆಗಿದೆ ಎಲ್ಲವನ್ನೂ ಕೂಡ ಟ್ರ್ಯಾಕ್ ಮಾಡ್ತಾರೆ. ಕೊನೆಗೆ ಹೊಸಕೋಟೆ ಟೋಲ್ನಲ್ಲಿ ಇಲ್ಲಿ ಕಳ್ತನ ಆಗಿದ್ದಂಥ ವೆಹಿಕಲ್ಲು ಅಲ್ಲಿ ಮೂವ್ಮೆಂಟ್ ಆಗಿರುವಂಥದ್ದು ಕಂಡುಬರುತ್ತೆ. ಕೊನೆಗೆ ಆ ಹೊಸಕೋಟೆ ಟೋಲಲ್ಲಿ ಸಿಕ್ಕಂಥ ಏನು ಒಂದು ವಿಜುವಲ್ಸು ಮತ್ತು ಫೋಟೋವನ್ನು ತಗೊಂಡಂಥ ಪೊಲೀಸರು ತನಿಖೆ ಮಾಡ್ತಾರೆ. ಆ ವ್ಯಕ್ತಿಯ ಯಾರು ಏನು ಅನ್ನೋದನ್ನು ಐಡೆಂಟಿಫೈ ಮಾಡ್ತಾರೆ. ಅಂತಿಮವಾಗಿ ಆತ ಆಂಧ್ರ ಪ್ರದೇಶದ ಬಂಗಾರುಪಾಳ್ಯಮ ಪ್ರಸಾದ್ ಬಾಬು ಅನ್ನೋದು ಪತ್ತೆ ಆಗುತ್ತೆ. ನಂತರ ಆತನನ್ನು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದಾಗ ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಯಾಕೆಂದರೆ ಆತನ ಬಳಿ, ಆತನ ಮನೆ ಹತ್ರ ಸುಮಾರು ಒಂದು 6 ಬೈಕ್ಗಳು ಇಟ್ಟಿರ್ತಾನೆ. ನಂತರ ಅಲ್ಲೇ ಅದೇ ಊರಿನ ಒಂದು ದೇವಸ್ಥಾನದ ಸುಮಾರು 33 ಬೈಕ್ಗಳನ್ನ, ಕದ್ದ ಬೈಕ್ಗಳನ್ನ ನಿಲ್ಲಿಸಿರ್ತಾನೆ. ಕೊನೆಗೆ ಆತನನ್ನು 14 ಡೇಸ್ಗೆ ಪೊಲೀಸರು ಅರೆಸ್ಟ್ ಮಾಡಿ 14 ಡೇಸ್ ಕಸ್ಟಡಿ ತೊಗೊಂಡಾಗ ವಿಚಾರಣೆಗೆ ಮಾಡಿದಾಗ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರುತ್ತೆ. ಮುಖ್ಯವಾಗಿ ಆತ ಕಳೆದ 3 ವರ್ಷಗಳಿಂದ ಆಂಧ್ರದಿಂದ ಬೆಳಗ್ಗೆ ಅಲ್ಲಿಂದ ಹೊರಡ್ತಾ ಇದ್ದ, ಬಸ್ಸಲ್ಲಿ ಬರ್ತಾ ಇದ್ದ, KR-ಪುರಂ ಹತ್ರ ಇಳ್ಕೋತಾ ಇದ್ದ. ಇಳ್ಕೊಂಡು ನಂತರ ರೌಂಡ್ಸ್ ಆಗ್ತಾಯಿದ್ದ. ಅಲ್ಲಿ ನಡ್ಕೊಂಡು ಅಲ್ಲಿ ಒಂದು ಬಸ್ಗಳಲ್ಲಿ ಮತ್ತು ಟ್ಯಾಕ್ಸಿ ಮಾಡಿಕೊಂಡು ಸಾಕಷ್ಟು ಕಡೆ ರೌಂಡ್ಸ್ ಆಗ್ತಾಯಿದೆ. ಅದು ಏನು ಅಂದರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬೈಕ್ಗಳು ಎಲ್ಲೇ ನಿಲ್ಲಿಸಿರ್ತಾರೆ ಅಂತ ಎಲ್ಲವೂ ಕೂಡ ಐಡೆಂಟಿಫೈ ಮಾಡ್ತಾಯಿದ್ದ. ಕೊನೆಗೆ ಅದು ಭಾಳ ಚೂಸಿ. ಅವನು ಎಲ್ಲ ಬೈಕ್ಗಳನ್ನೂ ಕೂಡ ಕಳ್ತನ ಮಾಡ್ತಾ ಇರಲಿಲ್ಲ. ಬುಲೆಟ್ಗಳನ್ನ ಯಾವುದೇ ಕಲರ್ ಆದರೂ ಕೂಡ ಅವನು ಕಳ್ತನ ಮಾಡ್ತಾಯಿದ್ದ. ಆದರೆ ಪಲ್ಸರ್ ಮಾತ್ರ ಆತನಿಗೆ ಬ್ಲ್ಯಾಕ್ ಕಲರ್ ಪಲ್ಸರೇ ಆಗಬೇಕು. ಈ ಥರದ್ದು ಕೆಲವೊಂದಷ್ಟು ಕಲರ್ಸ್ಗಳು ಯಾಕೆ ಡಿಮ್ಯಾಂಡ್ ಇರುವಂಥದ್ದನ್ನ ಬೈಕ್ಗಳನ್ನ ಕಳ್ತನ ಮಾಡಿಕೊಂಡು ಆತ ಏನು ಹ್ಯಾಂಡ್ಲಿಗೆ ಬ್ರೇಕ್ ಹಾಕ್ತಾರೆ, ಅದನ್ನು ಏನು ಲಾಕ್ ಮಾಡಿರ್ತಾರೆ ಅದನ್ನು ಅನ್ಲಾಕ್ ಮಾಡಿಕೊಂಡು ಹೊಡೆದು ಅಲ್ಲಿಂದ ಅದೇ ಬೈಕ್ನಲ್ಲಿ ವಾಪಸ್ ಊರಿಗೆ ಹೋಗ್ತಾ ಇದ್ದ. ಅಲ್ಲಿಗೆ ಊರಿಗೆ ಹೋದ್ಮೇಲೆ ನಂತರ ಅಲ್ಲಿ ಒಂದು ಕಡೆ ಅವನು ಪಾರ್ಕ್ ಮಾಡ್ತಾಯಿದ್ದ. ನಂತರ ಡಿಮ್ಯಾಂಡ್ ಯಾವುದ್ಯಾವುದಿದೆ ಆ ಡಿಮ್ಯಾಂಡಿಗೆ ಸಂಬಂಧಪಟ್ಟಕ್ಕೆ 15,000 20,000 ರೂಪಾಯಿ ಅಲ್ಲಿ ಮಾರಾಟ ಮಾಡ್ತಾಯಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಯಾರೇ ಆಗಲಿ 1 ಲಕ್ಷ 1.5 ಲಕ್ಷ ಆಗುವಂಥ ಬೈಕ್ಗಳನ್ನ ಕೇವಲ 15-20 ಸಾವಿರಕ್ಕಾದರೆ ಆರಾಮಾಗಿ ಡಾಕ್ಯುಮೆಂಟ್ಸ್ ಕೂಡ ಯಾರೂ ಕೇಳೋದಿಲ್ಲ. ಸರಿ, ಇದು ಇಮಿಡಿಯೇಟಾಗಿ ಅವನು ಅಲ್ಲಿ ಮಾರಾಟ ಮಾಡ್ತಾಯಿದ್ದ. ಇದು ಕಳೆದ 3 ವರ್ಷಗಳಿಂದ ಮಾಡ್ತಾಯಿದ್ದ. ಅದರಲ್ಲೂ ಕೂಡ ಬೆಂಗಳೂರಿನ ಗ್ರಾಮಾಂತರ ಭಾಗದಲ್ಲಿ ಈತ ಸುಮಾರು 100ಕ್ಕೂ ಹೆಚ್ಚು ಬೈಕ್ಗಳನ್ನ ಕಳ್ತನ ಮಾಡಿ ಈಗಾಗಲೇ ಸಾಕಷ್ಟು ಮಾರಾಟ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಪೊಲೀಸರು 100 ಬೈಕ್ಗಳನ್ನ ಸೀಸ್ ಮಾಡಿಕೊಂಡು ಸುಮಾರು 1,45 ಲಕ್ಷ ರೂಪಾಯಿ ವರ್ತದ ಏನೊಂದು ಪ್ರಾಪರ್ಟಿಯನ್ನು ರಿಕವರಿ ಮಾಡ್ಕೊಂಡಿದ್ದಾರೆ. ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಆತ ಬೇರೆ ಬೇರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ತನ ಮಾಡಿರುವಂಥ ವಿಚಾರಗಳು ಕೂಡ ಈಗ ನಿಧಾನವಾಗಿ ಬೆಳಕಿಗೆ ಬರ್ತಾ ಇದೆ. ಇದೇ ಈ ದಿನದ ವಿಶೇಷ. ಥ್ಯಾಂಕ್ ಯು.